ನಮಸ್ಕಾರ ವೀಕ್ಷಕರೇ. ಇವತ್ತು ಜಗತ್ತಿನಾದ್ಯಂತ ಶಿಕ್ಷಣದ ದಾರಿ ಮತ್ತು ಗುರಿ ಬದಲಾಗ್ತಾ ಇದೆ. ನಾವು ನಮ್ಮ ಮಕ್ಕಳಿಗೆ ನೀಡುವ ಶಿಕ್ಷಣ ಕೇವಲ ಪರೀಕ್ಷೆಯಲ್ಲಿನ ಅಂಕಗಳಿಗೆ ಸೀಮಿತ ಆಗಬಾರ್ದು. ಅದು ಅವರ ಭವಿಷ್ಯದ ಬದುಕಿಗೆ ಭದ್ರ ಬುನಾದಿಯನ್ನು ಹಾಕೋ ಹಾಗಿರಬೇಕು. ಸರ್ವತೋಮುಖ ಬೆಳವಣಿಗೆಗೆ ಕಾರಣ ಆಗಬೇಕು. ಈ ನಿಟ್ಟಿನಲ್ಲಿ ಇವತ್ತು ನಾವು ಗಂಭೀರವಾಗಿ ಚರ್ಚೆ ಮಾಡಬೇಕಾದ ಮತ್ತು ಅರ್ಥ ಮಾಡಿಕೊಳ್ಳಬೇಕಾದ ಒಂದು ಪ್ರಮುಖ ವಿಷಯ ಅಂದರೆ ಶಿಕ್ಷಣದ ಮಾಧ್ಯಮ ಯಾವುದು ಅನ್ನೋದು. ನಿಮಗೆ ಗೊತ್ತಿರ್ಬೋದು, ಪ್ರಸ್ತುತ ಕಾಲಘಟ್ಟದಲ್ಲಿ ತಜ್ಞರು ದ್ವಿಭಾಷಾ ಶಿಕ್ಷಣ ಅಂದರೆ ಬೈಲಿಂಗ್ವಲಿಸಮ್ ಕುರಿತು ಸಾಕಷ್ಟು ಚರ್ಚೆ ನಡೆಸ್ತಾ ಇದ್ದಾರೆ. ಒಂದು ಮಗು ತನ್ನ ಮಾತೃಭಾಷೆಯ ಜೊತೆಗೆ ಮತ್ತೊಂದು ಜಾಗತಿಕ ಭಾಷೆಯನ್ನು ಕಲಿತಾಗ ಅದರ ಮೆದುಳಿನ ವಿಕಾಸ ಹೇಗೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೆದಿದೆ. ಪ್ರಪಂಚದಾದ್ಯಂತ ನಡೆಸಿರುವ ಹಲವಾರು ಸಂಶೋಧನೆಗಳ ಪ್ರಕಾರ ಒಂದಕ್ಕಿಂತ ಹೆಚ್ಚು ಭಾಷೆಗಳನ್ನು ಸರಾಗವಾಗಿ ಮಾತನಾಡುವ ಮಕ್ಕಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಸಂಕೀರ್ಣವಾದ ಸಮಸ್ಯೆಗಳನ್ನು ಬಗೆಹರಿಸುವ ಶಕ್ತಿ ಇತರ ಸಾಮಾನ್ಯ ಮಕ್ಕಳಿಗಿಂತ 30% ಹೆಚ್ಚಾಗಿರುತ್ತಂತೆ. ಹೀಗಾಗಿ ದ್ವಿಭಾಷಾ ಶಿಕ್ಷಣ ಅನ್ನೋದು ಒಂದು ಭಾಷೆಯ ಜೊತೆಗೆ ಇನ್ನೊಂದು ಭಾಷೆಯಲ್ಲಿ ಕಲಿಕೆ ಅಲ್ಲ, ಇದು ಮಗುವಿನ ಬುದ್ಧಿಶಕ್ತಿಯ ಗುಣಮಟ್ಟದ ಗ್ಯಾರಂಟಿ ಅಂದರೆ ತಪ್ಪಾಗೋದಿಲ್ಲ. ನಮ್ಮ ಹೆಮ್ಮೆಯ ಕರ್ನಾಟಕದಲ್ಲಿ ಕನ್ನಡ ಅನ್ನೋದು ನಮ್ಮ ಉಸಿರು, ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಅಸ್ಮಿತೆ. ಆದರೆ ನಾವು ಇವತ್ತಿನ ಜಾಗತಿಕ ಸ್ಪರ್ಧಾತ್ಮಕ ಜಗತ್ತನ್ನು ಗಮನಿಸಿದಾಗ ಇಂಗ್ಲಿಷ್ ಅನ್ನೋದು ಒಂದು ಅನಿವಾರ್ಯವಾದ ಸಂವಹನ ಕೊಂಡಿಯಾಗಿದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಹೀಗಾಗಿ ನಮ್ಮ ಮಾತೃಭಾಷೆ ಕನ್ನಡದ ಜೊತೆಗೆ ಇಂಗ್ಲಿಷ್ ಭಾಷೆಯನ್ನು ಮಗುವಿನ ಆರಂಭಿಕ ಹಂತದಲ್ಲಿ ಅಂದರೆ ಪ್ರೀ ಪ್ರೈಮರಿ ಹಂತದಲ್ಲಿ ಸಮಾನವಾಗಿ ಕಲಿಸೋದು ಇವತ್ತಿನ ಅತ್ಯಂತ ಅಗತ್ಯವಾಗಿದೆ. ದ್ವಿಭಾಷಾ ಶಿಕ್ಷಣದಿಂದ ಮಕ್ಕಳಲ್ಲಿ ಕಾಗ್ನಿಟಿವ್ ಫ್ಲೆಕ್ಸಿಬಿಲಿಟಿ ಅಂದರೆ ಜ್ಞಾನಗ್ರಹಣದ ನಮ್ಯತೆ ಹೆಚ್ಚಾಗುತ್ತದೆ ಅನ್ನೋದು ವಿಜ್ಞಾನ ಹೇಳುತ್ತೆ. ಇದರ ಅರ್ಥ ಏನೆಂದರೆ ಈ ಮಕ್ಕಳು ವಿಭಿನ್ನವಾದ ಪರಿಸ್ಥಿತಿಗಳಿಗೆ ಮತ್ತು ಹೊಸ ಸವಾಲುಗಳಿಗೆ ಇತರರಿಗಿಂತ ಬಹಳ ಬೇಗ ಹೊಂದಿಕೋತಾರೆ. ನಾವು ಜಾಗತಿಕ ಅಂಕಿಅಂಶಗಳನ್ನು ನೋಡೋದಾದರೆ ಇಡೀ ಜಗತ್ತಿನ ಒಟ್ಟು ಜನಸಂಖ್ಯೆಯ ಸುಮಾರು 60% ಜನ ಇಂದಿಗೂ ಒಂದಕ್ಕಿಂತ ಹೆಚ್ಚು ಭಾಷೆಗಳನ್ನು ದೈನಂದಿನ ಜೀವನದಲ್ಲಿ ಬಳಸ್ತಾ ಇದೆ. ಹೀಗಾಗಿ ದ್ವಿಭಾಷಾ ಕಲಿಕೆ ಅನಿವಾರ್ಯ ಕೂಡ. ದ್ವಿಭಾಷಾ ಬಳಕೆಯ ಪರಿಸರದಲ್ಲಿ ಬೆಳೆಯುವ ಮಕ್ಕಳಿಗೆ ಮಲ್ಟಿ ಟಾಸ್ಕಿಂಗ್ ಮಾಡೋದು ಅಂದರೆ ಏಕಕಾಲದಲ್ಲಿ ಹಲವು ವಿಷಯಗಳ ಮೇಲೆ ಗಮನ ಹರಿಸೋದು ಬಹಳ ಸುಲಭ ಆಗುತ್ತೆ. ಕಲಿಕೆಯ ಆರಂಭಿಕ ಹಂತದಲ್ಲಿ ಅಂದರೆ ಮಗು ಶಾಲೆಗೆ ಹೋಗೋದಕ್ಕೆ